ಅತ್ತೆಯಾದ ಶಾರದಾ ಸ್ನಾನ ಮಾಡಿಕೊಂಡು ಹೊಸ ಸೀರೆ ಉಟ್ಟುಕೊಂಡು ದೀಪ ಬಿಡ್ತಾ ಇರ್ತಾಳೆ. ಗಂಡ ಪ್ರಸಾದ್, ಮಗ ರಮೇಶ್, ಸೊಸೆ ಅನಾಮಿಕಾ ಭಕ್ತಿಯಿಂದ ನಿಂತಿರುತ್ತಾರೆ. ಸೊಸೆ, ತೆಂಗಿನಕಾಯಿ ತರೋದು ಮರ್ತೋದ್ಯಾ? ಇಲ್ಲ ಅತ್ತೆ, ತಂದಿದ್ದೀನಿ. ಭವಿಷ್ಯ ಕಿಚನ್ ಅಲ್ಲಿ ಬುಟ್ಟಿಯಲ್ಲಿ ಇರ್ಬೇಕು, ಈಗ್ಲೇ ಹೋಗಿ ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ. ಶಾರದಂಗೆ ಕೋಪ ಬರುತ್ತೆ. ಪೂಜೆಯಲ್ಲಿದ್ದರಿಂದ ಅನಾಮಿಕಳನ್ನು ಏನು ಅನ್ನಲಾರದೆ ಹೋಗುತ್ತಾಳೆ. ಅನಾಮಿಕಾ ತೆಂಗಿನಕಾಯಿ ತಂದು ಶಾರದಂಗೆ ಕೊಡ್ತಾಳೆ. ಈ ದಿನ ಶುಕ್ರವಾರ ಅಂತ ಗೊತ್ತು, ನಾನು ತೆಂಗಿನಕಾಯಿ ಹೊಡಿತೀನಿ ಅಂತ ಗೊತ್ತು, ಆದ್ರೂ ನೀನು ಪೂಜೆ ಹತ್ರ ತೆಂಗಿನಕಾಯಿ ಇಟ್ಟಿಲ್ಲ. ಪೂಜೆಗೆ ಬೇಕಾಗಿರೋದನ್ನ ಒಂದೆರಡು ಸಲ ನೋಡ್ಕೊಬೇಕಾಗಿತ್ತಲ್ಲಮ್ಮ. ಸರಿ ಶಾರದಾ, ಅನಾಮಿಕಾ ಈ ಮನೆಗೆ ಹೊಸ ಸೊಸೆ, ಕೆಲಸದಲ್ಲಿ ಬಿತ್ತು ಮರ್ತು ಹೋಗಿರ್ತಾಳೆ. ಒಂದು ತೆಂಗಿನಕಾಯಿ ಹೊಡೆದು ಆರತಿ ಮಾಡು. ಹೌದಮ್ಮ, ಕೆಲ್ಸಕ್ಕೆ ಹೋಗುವ ಟೈಮ್ ಆಯ್ತು. ಪ್ರತಿ ಶುಕ್ರವಾರ ಕೆಲ್ಸಕ್ಕೆ ಲೇಟಾಗಿ ಬರ್ತೀನಿ ಅಂತ ನಿನ್ನ ಸಾರ್ಗೆ ಹೇಳಿದ್ಯಲ್ಲಪ್ಪ, ಇನ್ನೇನಕ್ಕಪ್ಪ ಅವಸರ ಮಾಡ್ತೀಯಾ? ನಿಧಾನವಾಗಿರಿ, ಈಗ್ಲೇ ಮಾಡಿ. ಈಗ ಮಾಡುವ ಪೂಜೆ ಜೊತೆ ಸಮೋಸ ಪೂಜೆ ಕೂಡ ಇದೆ ಅಂತ ಗೊತ್ತಲ್ಲ. ರಮೇಶ್ ಏನು ಮಾತನಾಡಲಿಲ್ಲ. ಶಾರದಾ ತೆಂಗಿನಕಾಯಿ ಹೊಡೆದು ಆರತಿ ಮಾಡುತ್ತಾಳೆ. ಆ ನಂತರ ಗಂಟೆ ಹೊಡೆಯುತ್ತಾ ದೇವರಿಗೆ ಆರತಿ ಮಾಡುತ್ತಾಳೆ. ಇಲ್ಲೇ ರೀ, ಯಾರು ನನ್ನ ಹಿಂದೆ ಬರಬೇಡಿ, ಬರ್ಬೇಕು ಅಂತ ಪ್ರಯತ್ನ ಕೂಡ ಮಾಡಬೇಡಿ. ಹಾಗೆ ಮಾಡಿದ್ರೆ ನನ್ಗೆ ಕೋಪ ಬರುತ್ತೆ. ನಾವು ಬರ್ತಾ ಇಲ್ಲ ಶಾರದಾ, ನೀನೇ ಹೋಗು. ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಾವಯ್ಯ, ನಾನು ಸೊಸೆಯಾಗಿ ಬಂದು 2 ತಿಂಗಳಾಗಿದೆ. ಪ್ರತಿ ಶುಕ್ರವಾರದ ದಿನ ಅತ್ತೆ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿದ ನಂತರ ಬಂಗಾರದ ಬಣ್ಣದಲ್ಲಿ ಮಿಂಚುವ ಒಂದು ದೊಡ್ಡ ಸಮೋಸವನ್ನು ತಂದಿಟ್ಟು ಪೂಜೆ ಮಾಡ್ತಾರೆ. ಈ ಸಮೋಸ ಕತೆ ಏನು ಮಾವಯ್ಯ? ಅಮ್ಮ ಸೊಸೆ, ಈಗ ನಾನು ಹೇಳಿದ್ರೆ ನಿನಗೆ ಸಮೋಸ ಕತೆ ಅರ್ಥವಾಗಲ್ಲ. ನಿಮ್ಮತ್ತೆ ಕೆಲಸವಿಲ್ಲದೆ ನಿಧಾನವಾಗಿ ಕೂರ್ತಿರ್ತಾಳಲ್ಲ, ಆಗ ಹೋಗಿ ನೀನೇ ಕೇಳು, ನಿನಗೆ ಅರ್ಥವಾಗುವ ಹಾಗೆ ವಿವರವಾಗಿ ಹೇಳ್ತಾಳೆ. ಹಾಗೆ ಮಾವಯ್ಯ. ಪೂಜೆ ಮಾಡುವ ಸಮೋಸನ ತೆಗೆದುಕೊಂಡು ಶಾರದಾ ಬರ್ತಾ ಇರೋ ಆಗಿದೆ, ಏನೋ ಮಾತಾಡಬೇಡಿ ಎಂದು ಪ್ರಸಾದ್ ಹೇಳುತ್ತಾನೆ. ಶಾರದಾ 2 ಕೈಯಿಂದ ದೊಡ್ಡ ಬೆಳ್ಳಿ ಪ್ಲೇಟ್ ಇಟ್ಕೊಂಡು ನಿಧಾನವಾಗಿ ಬರ್ತಾಳೆ. ಆ ಪ್ಲೇಟ್ ಅಲ್ಲಿ ಬಂಗಾರದ ಬಣ್ಣದಲ್ಲಿ ಮಿಂಚುತ್ತಾ ಇರುವ, ಎಲ್ಲರೂ ಆಶ್ಚರ್ಯದಿಂದ ನೋಡುವಂತ ದೊಡ್ಡ ಸಮೋಸವಿರುತ್ತದೆ. ಹಾಳಾಗಿರಲಿಲ್ಲ. ಘಮ್ಮನ್ನುವ ತುಪ್ಪದ ವಾಸನೆ ಮನೆಯೆಲ್ಲ ವ್ಯಾಪಿಸುತ್ತದೆ. ಶಾರದಾ ಸಮೋಸವನ್ನು ದೇವರ ಪಕ್ಕದಲ್ಲೇ ಇರುವ ಚಿಕ್ಕ ಪೀಠದ ಮೇಲೆ ಎಷ್ಟೋ ಭಕ್ತಿಯಿಂದ ಇಡುತ್ತಾಳೆ. ಅನಾಮಿಕಾ ಆಶ್ಚರ್ಯದಿಂದ ರಮೇಶನ ಕಡೆ ನೋಡ್ತಾಳೆ. ಅವನಿಗೆ ಕೇಳಿಸುವ ಹಾಗೆ, ದೇವರಿಗೆ ಪೂಜೆ ಮಾಡೋದು ನೋಡಿದೀನಿ, ಆದ್ರೆ ಸಮೋಸಾಗೆ ಇಷ್ಟು ಭಕ್ತಿಯಿಂದ ಪೂಜೆ ಮಾಡೋದು ಮಾತ್ರ ನಮ್ಮನೆಯಲ್ಲೇ ನೋಡ್ತಾ ಇದ್ದೀನಿ ಭಾವ ಎಂದು ಹೇಳುತ್ತಾಳೆ. ರಮೇಶ್ ಕೂಡ ಸಣ್ಣಗೆ ಅನಾಮಿಕಂಗೆ ಮಾತ್ರ ಕೇಳಿಸುವ ಹಾಗೆ, ಈ ವಿಷಯದ ಬಗ್ಗೆ ಈಗೇನು ಕೇಳ್ಬೇಡ, ಅಮ್ಮನ ಪೂಜೆ ಪೂರ್ತಿಯಾದ ಮೇಲೆ ಸಂತೋಷವಾಗಿರುವಾಗ ಕೇಳು. ಅನಾಮಿಕಾ ಸರಿ ಎಂದು ತಲೆದೂಗುತ್ತಾಳೆ. ಆದರೆ ಆಕೆ ನೋಟ ಮಾತ್ರ ಬಂಗಾರದ ಸಮೋಸದ ಮೇಲೆ ಇರುತ್ತದೆ. ಆ ಸಮೋಸದಲ್ಲಿ ಅಡಗಿರುವ ರಹಸ್ಯವೇನು ಎಂದು ತಿಳಿದುಕೊಳ್ಳಬೇಕು ಎಂದು ಆಕೆ ಮನಸ್ಸು ಆತುರತೆಯಿಂದ ಎದುರು ನೋಡ್ತಾ ಇರುತ್ತೆ. ಶಾರದಾ ಸಮೋಸಗೆ ಪೂಜೆ ಮಾಡುವುದು ಆಗಿ ಹೋಗುತ್ತೆ. ಎಲ್ಲರೂ ಭಕ್ತಿಯಿಂದ ಕೈ ಮುಗಿಯುತ್ತಾರೆ. ಏನಯ್ಯ ಮಗು ರಮೇಶ್, ಪೂಜೆ ಆಗಿ ಹೋಯ್ತು, ಪಾಯಸ ತಿಂದು ನಿಮ್ಮ ಕೆಲ್ಸಕ್ಕೆ ನೀವು ಹೊರಟೋಗಿ. ಸೊಸೆ, ನಿಮ್ಮ ಮಾವಯ್ಯನಿಗೆ ಮಗನಿಗೆ ಪಾಯಸ ಮಾಡಿಕೊಡು. ಹಾಗೆ ಅತ್ತೆ ಅನಾಮಿಕಾ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ. ಪ್ರಸಾದ್, ರಮೇಶ್ ಹಾಲ್ನಲ್ಲಿರುವ ಸೋಫಾದಲ್ಲಿ ಕುತ್ಕೋತಾರೆ. ಅನಾಮಿಕಾ ಅವರಿಗೆ ಪಾಯಸ ಕೊಡುತ್ತಾಳೆ. ತಿಂತಾ ಇರ್ತಾರೆ. ಸೊಸೆ, ಪಾಯಸ ಒಂದು ಟಿಫಿನ್ ಡಬ್ಬದಲ್ಲಿ ಇಟ್ಟಿದ್ಯಾ? ಇಟ್ಟಿದ್ದೀನಿ ಅತ್ತೆ. ಪ್ರತಿ ಶುಕ್ರವಾರ ಈ ಪಾಯಸವನ್ನು ತೆಗೆದುಕೊಂಡು ಅಜ್ಜಿ ತಾತಯ್ಯರ ಮನೆಗೆ ಹೋಗ್ತೀರಾ ಅಂತ ಗೊತ್ತು. ಇರಿ, ನಾನು ಹೋಗಿ ತಗೊಂಡ್ಬರ್ತೀನಿ. ಅನಾಮಿಕಾ ಹೊರಟು ಹೋಗುತ್ತಾಳೆ. ಪ್ರಸಾದ್, ರಮೇಶ್ ಇಬ್ಬರು ಪಾಯಸವನ್ನು ತಿಂದು ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ಅನಾಮಿಕಾ ಪಾಯಸ ಇರುವ ಟಿಫಿನ್ ಡಬ್ಬನ್ನು ತೆಗೆದುಕೊಂಡು ಬಂದು ಶಾರದಂಗಿ ಕೊಡ್ತಾಳೆ. ಸೊಸೆ, ಬಾಗಿಲು ಗಟ್ಟಿಯಾಗಿ ಹಾಕೊಂಡು ಮನೆ ಕೆಲಸ ನೋಡ್ಕೋ, ನಾನು ಅತ್ತೆಯವರ ಹತ್ರ ಹೋಗ್ಬರ್ತೀನಿ. ಮನೆ ಕೆಲಸ ಎಲ್ಲ ಆಗಿ ಹೋಗಿದೆ ಅತ್ತೆ, ಮನೆಯಲ್ಲಿ ಒಬ್ಳೆ ಇದ್ದು ಏನು ಮಾಡ್ತೀನಿ ಹೇಳಿ, ನಾನು ಕೂಡ ನಿಮ್ ಜೊತೆ ಬರ್ತೀನಿ. ಅನಾಮಿಕಳ ಮಾತನ್ನು ಕೇಳಿದ ಶಾರದಾ ಸ್ವಲ್ಪ ಆಲೋಚಿಸುತ್ತಾಳೆ. ಪ್ಲೀಸ್ ಅತ್ತೆ ಎಂದು ಅನಾಮಿಕಾ ಅತ್ತೆಯನ್ನು ಬೇಡಿಕೊಳ್ಳುತ್ತಾಳೆ. ಸರಿ ಬಾ, ಆದ್ರೆ ಒಂದು ವಿಷಯ ನೆನಪಿನಲ್ಲಿ ಇಟ್ಕೋ. ಏನತ್ತೆ? ನಮ್ಮ ಅತ್ತೆ ಮಾವಯ್ಯನ ಮುಂದೆ ಸಮೋಸ ಪೂಜೆ ಬಗ್ಗೆ ಒಂದು ಮಾತು ಕೂಡ ಕೇಳಬಾರ್ದು. ಅವರು ಬಹಳ ಭಾವೋದ್ವೇಗಕ್ಕೆ ಒಳಗಾಗುತ್ತಾರೆ. ಮನೆಗೆ ಬಂದ ನಂತರ ಪ್ರಶಾಂತವಾಗಿ ಕೂತ್ಕೊಂಡು ನಾನೇ ನಿಂಗೆಲ್ಲ ಹೇಳ್ತೀನಿ. ಹಾಗೆ ಅತ್ತೆ, ನಾನೇನು ಕೇಳಲ್ಲ. ಇಬ್ರು ಮನೆಗೆ ಬೀಗ ಹಾಕಿ ನಡೆದುಕೊಳ್ಳುತ್ತಾ ಹೊರಡುತ್ತಾರೆ. ಅನಾಮಿಕಾ ಕೈಯಲ್ಲಿ ಪಾಯಸ ಟಿಫಿನ್ ಡಬ್ಬವಿರುತ್ತೆ. ಅರ್ಧ ಗಂಟೆಯ ನಂತರ ಶಾರದಾ ಅನಾಮಿಕಾ ಸೇರಿ ಸಮೋಸ ಮನೆಗೆ ಹೋಗುತ್ತಾರೆ. ಅನಾಮಿಕಾ ಸಮೋಸ ಮನೆಯನ್ನು ನೋಡಿ ಎಷ್ಟೋ ಆಶ್ಚರ್ಯ ಹೋಗುತ್ತಾಳೆ. ಇಷ್ಟು ದೊಡ್ಡ ಸಮೋಸ ಮನೆನಾ, ಅಮ್ಮೋ ಎಂದು ತನ್ನಲ್ಲಿ ಅಂದುಕೊಳ್ಳುತ್ತಾಳೆ. ಶಾರದಾ ಅನಾಮಿಕಾ ಸಮೋಸ ಮನೆಯೊಳಗೆ ಹೋಗುತ್ತಾರೆ. ಹೊರಗಡೆ ನೋಡೋದಕ್ಕೆ ಸಮೋಸದ ಮನೆ ಹಾಗೆ ಕಾಣಿಸಿದ್ದರೂ ಮನೆಯೊಳಗೆ ಮಾತ್ರ ಬಹಳ ತಣ್ಣಗೆ ಪ್ರಶಾಂತವಾಗಿರುತ್ತದೆ. ಅನಾಮಿಕಾ ಮನೆಯನ್ನು ಪರಿಶೀಲನೆಯಿಂದ ನೋಡ್ತಾ ಇರ್ತಾಳೆ. ಅತ್ತೆ, ಮಾವಯ್ಯ ಎಲ್ಲಿದ್ದೀರಾ ಎಂದು ಕರೆಯುತ್ತಾಳೆ ಶಾರದಾ. ಒಂದು ರೂಮಿನೊಳಗಿಂದ ಶಾರದಳ ಅತ್ತೆ ಸುಶೀಲಾ ಬರುತ್ತಾಳೆ. ಸೊಸೆ ಶಾರದಳನ್ನು ಮೊಮ್ಮಗಳು ಅನಾಮಿಕಳನ್ನು ನೋಡುತ್ತಾಳೆ.
ಬಾ ಸೊಸೆ, ನಿಮ್ಮ ಮಾವಯ್ಯ ಮನೆಯಲ್ಲಿಲ್ಲ, ಹೊಲದ ಹತ್ರಕ್ಕೆ ಹೋಗಿದ್ದಾರೆ. ಏನು ಮೊಮ್ಮಗಳೇ, ಹೇಗಿದೀಯಾ? ನನ್ನ ಮೊಮ್ಮಗ ರಮೇಶು ನಿನ್ನ ಚೆನ್ನಾಗಿ ನೋಡ್ತಾ ಇದ್ದಾನ? ಚೆನ್ನಾಗಿದ್ದೀನಿ ಅಜ್ಜಿ, ಅವರು ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅತ್ತೆ, ಈ ದಿನ ಶುಕ್ರವಾರವಲ್ಲ, ಸಮೋಸ ಪೂಜೆ ಮಾಡಿದ್ಯಾ ಸೊಸೆ? ಮಾಡಿದೆ ಅತ್ತೆ, ಪಾಯಸ ಕೂಡ ತಂದಿದ್ದೀನಿ. ಮಾವಯ್ಯ ಬರ್ತಾನೆ, ಇಬ್ರು ಸರಿತೀನಿ. ಹಾಗೆ ಶಾರದಾ, ನನ್ನ ಮಗ ಪ್ರಸಾದು ನಿನ್ನ ಮಗ ರಮೇಶು ಕೆಲ್ಸಕ್ಕೆ ಹೋದ್ರು ಅತ್ತೆ. ಇಲ್ಲಿ ನೋಡು ಶಾರದಾ, ಬರೋದು ಮಳೆಗಾಲ, ನೀವಿರ್ತಾ ಇರೋದು ಕೆಳಗಿನ ಪ್ರಾಂತ, ನೆರೆ ಹೆಚ್ಚಾಗಿ ಬರುತ್ತೆ. ಎಚ್ಚರಿಕೆ ಬಂದ ತಕ್ಷಣ ಇಲ್ಲಿಗೆ ಬಂದ್ಬಿಡಿ, ಸರಿನಾ? ಹಾಗೆ ಅತ್ತೆ, ಅಡುಗೆ ಏನ್ ಮಾಡು ಅಂತೀರಾ? ನಿಮ್ಮ ಮಾವಯ್ಯ ಹಿತ್ತಲಿನಲ್ಲಿ ಬೆಳೆದ ತೊಂಡೆಕಾಯಿ ಕಿತ್ತಿಟ್ಟಿದ್ದಾರೆ. ಸರಿ ಅತ್ತೆ, ನಾನು ಹೋಗಿ ಅಡುಗೆ ಮಾಡ್ತೀನಿ. ಅನಾಮಿಕಾ, ನೀನ್ ಅತ್ತೆ ಜೊತೆ ಮಾತಾಡ್ತಾ ಇರೋ. ಹಾಗೆ ಅತ್ತೆ. ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ, ನಿಮ್ಮತ್ತೆ ಈ ಮಾಯಾ ಸಮೋಸ ಮನೆ ಬಗ್ಗೆ ಹೇಳಿದ್ಲಾ? ಇಲ್ಲ ಅಜ್ಜಿ, ಅದು ರಮೇಶ್ ಹುಟ್ಟಿದ 10 ವರ್ಷಕ್ಕೆ ನಡೆದ ವಿಷಯ ತಾಯಿ. ಮಳೆಗಾಲ, ಎಡೆತಡೆ ಇಲ್ಲದೆ ಸುರಿಸ್ತಾ ಇರೋ ಮಳೆ, ಊರೆಲ್ಲ ಅಲ್ಲೋಲ ಕಲ್ಲೋಲವಾಗಿತ್ತು. ಮನೆಯಲ್ಲಿ ನೋಡಿದ್ರೆ ಸಾಮಾನಿಲ್ಲ. ಇರುವ ಸ್ವಲ್ಪ ಹಿಟ್ಟಿನಿಂದ ಶಾರದಾ 5 ಸಮೋಸಗಳು ಮಾಡಿದ್ಲು. ಒಬ್ಬೊಬ್ರು ಒಂದೊಂದು ಸಮೋಸ ತಿನ್ಬೇಕು ಅಂತ ದೀಪ ಇಟ್ಕೊಂಡು ಕೂತಿದ್ವಿ. ಅನಾಮಿಕಾ ಆಸಕ್ತಿಯಿಂದ ಕೇಳ್ತಾ ಇರ್ತಾಳೆ. ಆಮೇಲೆ ಏನಾಯ್ತು ಅಜ್ಜಿ? ಆಗ ಬಾಗಿಲಿನ ಹತ್ರ, ಅಮ್ಮ ತುಂಬಾ ಹಸಿವಾಗ್ತಾ ಇದೆ, ಏನಾದ್ರೂ ತಿನ್ನೋದಕ್ಕೆ ಇದೆಯಾ ಅಂತ ಒಬ್ಬ ಮುದುಕಿ ಕೇಳುತ್ತಾ ಕಾಣಿಸಿದ್ಲು. ಆ ಕ್ಷಣ ನನ್ನ ಮಗ ಪ್ರಸಾದು ದುಃಖದಿಂದ, ಅಮ್ಮ ನಮ್ಮ ಹತ್ರ ಕೂಡ 5 ಸಮೋಸಗಳಿದೆ ಅಂತ ಹೇಳ್ದ. ಆದ್ರೆ ನಮ್ಮ ಶಾರದಾ ಮಾತ್ರ ಒಂದ ಕ್ಷಣ ಕೂಡ ಆಲೋಚಿಸಲಿಲ್ಲ. ಆ ಸಮೋಸಗಳು ಆ ಮುದುಕಮ್ಮನಿಗೆ ಕೊಟ್ಲು. ಮುದುಕಮ್ಮ 4 ತಿಂದು 1 ಸಮೋಸನ ತಿರುಗಿ ಕೊಟ್ಲು. ಅದೇನು ಅಜ್ಜಿ, ಅಷ್ಟು ಹಸಿವೆಯಾಗಿರುವ ಆ ದೊಡ್ಡ ಹೆಂಗಸು ಎಲ್ಲವೂ ತಿನ್ನದೆ 1 ನಿಮ್ಗೆ ಏನಕ್ಕೆ ತಿರುಗಿ ಕೊಟ್ಲು? ನಿಂದು ಬಹಳ ಒಳ್ಳೆ ಮನಸ್ಸು ಶಾರದಾ ತಾಯಿ. ಎಲ್ರೂ ಕಣ್ಣು ಮುಚ್ಕೊಂಡು ಕೈ ಮುಗಿರಿ ಅಂತ ಹೇಳದ್ಲು. ಎಲ್ರೂ ಕಣ್ಣು ಮುಚ್ಕೊಂಡು ಕೈ ಮುಗಿದ್ವಿ. ಒಂದೇ ಸಲಕ್ಕೆ ಗಾಳಿ ಬಲವಾಗಿ ಬೀಸ್ತು, ಗಂಟೆ ಮುಳುಗಿದ ಶಬ್ದ ಕೇಳಿಸ್ತು. ಈಗ ಕಣ್ಣು ತೆಗೀರಿ ಅಂತ ಮುದುಕಮ್ಮ ಹೇಳಿದ್ಲು. ಕಣ್ಣು ತೆಗೆದು ನೋಡು ಹೊತ್ತಿಗೆ ನಮ್ಮ ಚಿಕ್ಕ ಮಣ್ಣಿನ ಮನೆ ಕಾಣಿಸ್ಲಿಲ್ಲ. ಇಲ್ಲಿ ನೋಡು, ಅದರ ಸ್ಥಾನದಲ್ಲಿ ಬಂಗಾರದ ಬಣ್ಣದಲ್ಲಿ ಮಿಂಚುವ ಭಾರಿ ಸಮೋಸ ಆಕಾರದಲ್ಲಿರುವ ಈ ಮನೆ ಕಾಣಿಸ್ತು. ನಾವೆಲ್ಲ ಆಶ್ಚರ್ಯದಿಂದ ನಿಂತ್ಕೊಂಡು ನೋಡಿದ್ವಿ. ಅನಾಮಿಕಂಗೆ ಎಲ್ಲ ಅಯೋಮಯವಾಗಿ ಅನಿಸುತ್ತದೆ. ಇದು ಮಾಯಾ ಸಮೋಸ ಮನೆ. ಹಸುವೆಯಿಂದ ನನ್ನನ್ನು ಕಾಪಾಡಿದ ಹಾಗೆ ಎಂತಹ ಪ್ರಮಾದದಿಂದಲಾದರೂ ಕೃತಜ್ಞತೆಯಿಂದ ಇದು ಕೊಡ್ತಾ ಇರುವ ಕಾಣಿಕೆ ಅಂತ ಇದು ಮಾಯಾ ಸಮೋಸ ಮನೆ ಅಂತ, ಹಸುವೆಯಿಂದ ನನ್ನನ್ನು ಕಾಪಾಡಿದ ಹಾಗೆ ಎಂತಹ ಪ್ರಮಾದದಿಂದಲಾದರೂ ನಿಮ್ಮನ್ನು ಈ ಮನೆ ಕಾಪಾಡುತ್ತೆ ಅಂತ, ಅದಕ್ಕೆ 3 ನಿಯಮಗಳು ಇದೆ ಅಂತ ಹೇಳಿದ್ಲು. 3 ನಿಯಮನ? ಏನಜ್ಜಿ ಅದು ಎಂದು ಕೇಳುತ್ತಾ ಇರುವಾಗ ಶಾರದಾ ಆಗಲೇ ಅವರ ಹತ್ರಕ್ಕೆ ಬರ್ತಾಳೆ. ಅಡಿಗೆ ಮಾಡೋದು ಆಗೋಯ್ತಾ ಸೊಸೆ? ಆಗೋಯ್ತು ಅತ್ತೆ. ಸ್ವಲ್ಪ ಹೊತ್ತು ಇರು, ಮೊಮ್ಮಗಳಿಗೆ ನಮ್ಮ ಸಮೋಸ ಕತೆ ಹೇಳ್ತಾ ಇದ್ದೀನಿ. ಸರಿ ಅತ್ತೆ. ಮೊದಲನೇದು, ಯಾವಾಗಲೂ ದುರಾಸೆ ಪಡಬಾರ್ದು. 2ನೇದು, ಪ್ರತಿದಿನವೂ ಒಂದು ಹಸುವೆಯಿಂದಿರುವ ಮನುಷ್ಯನಿಗೆ ಏನು ತಿಂದ್ರೆ ಅಷ್ಟು ಸಮೋಸ ಕೊಡಬೇಕು. ಇನ್ನು 3ನೇದು, ಪ್ರತಿ ಶುಕ್ರವಾರದ ದಿನ ಅವಳು ಕೊಟ್ಟ ದೊಡ್ಡ ಸಮೋಸಕ್ಕೆ ಅರಿಶಿನ ಕುಂಕುಮವಿಟ್ಟು ಅಂಕಿತ ಭಾವದಿಂದ ಪೂಜೆ ಮಾಡಬೇಕು. ಅದು ದೇವರಿಗೆ ಅಲ್ಲ, ನಮಗೆ ಆಹಾರ ಕೊಡುವ ಅದೃಷ್ಟಕ್ಕೆ ಮಾಡುವ ಪೂಜೆ ಅಂತ ಹೊರಟೋದ್ಲು ತಾಯಿ. ಅದಕ್ಕೆ ಅತ್ತೆನ ದಿನವೂ ಮಾವಯ್ಯ ಕೇಳ್ತಾರೆ, ಈ ಸಮೋಸ ತಿನ್ನೋದಕ್ಕೆ ಅಮ್ಮನವ್ರ ಮನೆಗೆ ಯಾರಾದ್ರೂ ಬಂದ್ರಾ ಅಂತ. ಹೌದು ಮೊಮ್ಮಗಳೇ, ಇದುವರೆಗೂ ನಮ್ಮಲ್ಲಿ ಯಾರು ಅತ್ಯಾಸೆಗೆ ಹೋಗಿದ್ದೇ ಇಲ್ಲ, ಬಂದವರಿಗೆ ಸಮೋಸಗಳು ಕೊಡದೆ ಕಳಿಸಿದ್ದೇ ಇಲ್ಲ. ಶುಕ್ರವಾರದ ದಿನ ಸಮೋಸಗೆ ಪೂಜೆ ಮಾಡದೆ ಇರಲಾರೆವಮ್ಮ. ಅನಾಮಿಕಳ ಮನಸ್ಸು ಸಂತೋಷ ಪಡುತ್ತದೆ. ಶಾರದಾ ಅನಾಮಿಕ ಅವರ ಮನೆಗೆ ಬರುತ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮಳೆಗಾಲ ಬಂದೇ ಬರುತ್ತದೆ. 1 ವಾರದಿಂದ ಮಳೆ ಬೀಳುತ್ತಾ ಇದ್ದರಿಂದ ಪ್ರವಾಹದ ಎಚ್ಚರಿಕೆ ಕೂಡ ಬರುತ್ತದೆ. ಅದರಿಂದ ಶಾರದಳ ಕುಟುಂಬ ಸಮೋಸ ಮನೆಗೆ ಹೊರಟು ಹೋಗುತ್ತದೆ. ಆ ಮನೆಯಲ್ಲಿ ಎಲ್ಲರೂ, ಸುಶೀಲಾ, ತನ್ನ ಗಂಡ ವೀರಯ್ಯ, ಮಗ ಪ್ರಸಾದ್, ಮೊಮ್ಮಗ ರಮೇಶ್,
ಹಾಯಾಗಿ ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇರ್ತಾರೆ. ಅಡಿಗೆ ಮನೆಯಲ್ಲಿ ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಬಿಸಿ ಬಿಸಿ ಅಡಿಗೆಯನ್ನು ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಕೂತ್ಕೊಂಡು ಬಿಸಿ ಬಿಸಿ ಅಡಿಗೆಯನ್ನು ತಿಂತಾ ಇರ್ತಾರೆ. ಒಂದು ರಾತ್ರಿ ಪ್ರವಾಹದ ನೀರು ಸಮೋಸ ಮನೆ ಸುತ್ತಲೂ 5 ಅಡಿ ಎತ್ತರಕ್ಕೆ ಸೇರಿರುತ್ತದೆ. ಆದರೆ ಆಶ್ಚರ್ಯದಿಂದ ಒಂದು ಹನಿ ನೀರು ಕೂಡ ಮನೆಯೊಳಗೆ ಬರಲಿಲ್ಲ. ಮುದುಕಮ್ಮ ಹೇಳಿದ ಮಾತುಗಳು ಆಗಲೇ ಎಲ್ಲರಿಗೂ ನೆನಪಿಗೆ ಬರುತ್ತದೆ. ನೋಡಿದ್ರ ಅತ್ತೆ, ಇದು ಸಾಧಾರಣ ಮನೆಯಲ್ಲ. ನಾವು ನಿಯಮವನ್ನು ಪಾಲಿಸಿದಷ್ಟು ಹೊತ್ತು ಈ ಮನೆ ನಮ್ಮನ್ನು ಕಾಪಾಡ್ತಾನೆ ಇರುತ್ತೆ. ಹೌದು ಸೊಸೆ, ಹಸುವೆಯಿಂದ ಬಂದವರಿಗೆ, ಪ್ರೇಮದಿಂದ ಅನ್ನ ಹಾಕಿದವರಿಗೆ ದೇವರು ಯಾವಾಗಲೂ ಏನೋ ಒಂದು ರೂಪದಲ್ಲಿ ಆಧಾರವಾಗಿರ್ತಾನೆ. ದುರಾಸೆಗೆ ದೂರವಾಗಿದ್ದು ಹಂಚಿಕೊಳ್ಳುವ ಮನಸ್ಸಿನಿಂದ ಜೀವಿಸಿದ ಮನೆಯಲ್ಲಿ ಯಾವಾಗಲೂ ಸಂತೋಷ ನಿಂತೇ ಇರುತ್ತೆ. ಹಾಗೆ ಸಮೋಸ ಮನೆಯಲ್ಲಿ ಚೆನ್ನಾಗಿ ಕಲಿತು ಬೆರೆತು ನಿಯಮವನ್ನು ಪಾಲಿಸುತ್ತಾ ಆನಂದದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ನಮಸ್ತೆ. ಯಾರದು? ಸತ್ಯಂ ತಲೆ ಎತ್ತಿ ನೋಡುತ್ತಾನೆ. ಬಾಗಿಲ ಹತ್ತಿರ ಕಿರಣ್ ನಿಂತಿರುತ್ತಾನೆ. ಸತ್ಯಂ ಕೈಯಲ್ಲಿರುವ ಫೋನು ಜಾರಿ ಕೆಳಗೆ ಬೀಳುತ್ತೆ. ನೀನಾ? ಕಿರಣ್ ಒಳಗಡೆಗೆ ಬರ್ತಾನೆ. ಈ ಕಿರಣ್ ಸತ್ಯನ ಜೊತೆ ಸೇರಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿ. ಇಬ್ಬರು ಸ್ನೇಹಿತರು ಕೂಡ. ಏನಾಯ್ತು? ನನ್ ನೋಡಿ ಅಷ್ಟೆಲ್ಲ ಶಾಕ್ ಆಗಿದೆಯಾಕೆ? ನೀನಿಲ್ಲಿಗೆ ಏನಕ್ಕೆ ಬಂದೆ? ನೀನು ಮಾಡಿದ ಕೆಲಸದ ಬಗ್ಗೆ ಮಾತಾಡೋದಕ್ಕೆ. ಸತ್ಯನ ಮುಖ ಅದೊಂಥರ ಇಟ್ಟು ಕೇಳ್ತಾನೆ. ನನಗೇನು ಅರ್ಥವಾಗ್ತಿಲ್ಲ. ಅರ್ಥವಾಗದ ಇದ್ರೆ ಅರ್ಥವಾಗುವ ಹಾಗೆ ಹೇಳ್ತೀನಿ ಎಂದು ತನ್ನ ಮೊಬೈಲ್ ಹೊರಗೆ ತೆಗೆಯುತ್ತಾನೆ. ಒಂದು ವಿಡಿಯೋ ಓಪನ್ ಮಾಡ್ತಾನೆ. ಸತ್ಯಂ ಕಣ್ಣಲ್ಲಿ ಭಯ ಶುರುವಾಗುತ್ತದೆ. ಅದು ಟೌನ್ ನಲ್ಲಿ ಕಂಪ್ಯೂಟರ್ ಸೆಂಟರ್ CCTV ಫೋಟೇಜ್. ಅದರಲ್ಲಿ ಸತ್ಯಂ ಸ್ವಯಂ ಆಗಿ ಅನಾಮಿಕಾ ಫೋಟೋಗಳನ್ನು ಕೊಟ್ಟು ಮದುವೆ ಫೋಟೋಗಳನ್ನು ತಯಾರು ಮಾಡುವಂತ ಹೇಳುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯಂಗೆ ಬೆವರು ಬರುತ್ತೆ. ಇದು ನಿನ್ನ ಹತ್ರ ಹೇಗ್ ಬಂತು? ಅದು ನಿನಗೆ ಅಗತ್ಯವಿಲ್ಲದ ವಿಷಯ. ಈಗ ನಿಂಗೇನ್ ಬೇಕು? ಅನಾಮಿಕಂಗೆ ನ್ಯಾಯ ನಡಿಬೇಕು. ಸತ್ಯ ಗಟ್ಟಿಯಾಗಿ ನಗುತ್ತಾನೆ. ಕಿರಣ್ ಅದೊಂಥರ ನೋಡ್ತಾನೆ. ನೀನು ಬಹಳ ಲೇಟ್ ಆಗಿ ಬಂದೆ ಕಿರಣ್. ಅವಳು ಮದುವೆ ನಿಂತು ಹೋಗಿದೆ. ಊರೆಲ್ಲ ಮಾತಾಡ್ತಾ ಇದ್ದಾರೆ. ಈ ವಿಡಿಯೋ ಜೊತೆ ಏನ್ ಮಾಡ್ತೀಯ? ನಿಜಾನ ಹೊರಗಿಡ್ತೀನಿ. ಆ ವಿಡಿಯೋ ಹೊರಗೆ ಹೋದ್ರೆ ನಿಂಗೆ ನಷ್ಟ. ಬೆದರಿಸ್ತಾ ಇದೀಯಾ? ಎಚ್ಚರಿಸ್ತಾ ಇದ್ದೀನಿ. ನಾನು ಭಯಪಡುವ ಮನುಷ್ಯ ಆದ್ರೆ ಇಲ್ಲಿ ತನಕನೇ ಬರ್ತಾ ಇರ್ಲಿಲ್ಲ ಸತ್ಯನ್ ಎಂದು ಕಿರಣ್ ಹೊರಗಡೆಗೆ ಹೊರಟು ಹೋಗುತ್ತಾನೆ. ಇನ್ನು ಅನಾಮಿಕಾ ಸ್ವಾತಿ ಹತ್ತಿರ ಕೂತಿರುತ್ತಾಳೆ. ಅನಾಮಿಕಾ, ನಾವು ಈ ವಿಡಿಯೋಸ್ ಎಲ್ಲಿಂದ ಬಂದಿದೆ ಕಂಡು ಹಿಡಿದ್ರೆ ನಿಜ ಹೊರಗೆ ಬೀಳುತ್ತೆ. ಆದ್ರೆ ಹೇಗೆ? ಕಳಿಸಿದ ನಂಬರ್ನ ಟ್ರೇಸ್ ಮಾಡಬೇಕು ಎಂದು ಸ್ವಾತಿ ಹೇಳುತ್ತಾ ಇರುವಾಗ ಅನಾಮಿಕಾ ಫೋನ್ ಮೊಳಗುತ್ತದೆ. ಅದು ತಿಳಿಯದ ನಂಬರ್. ಕಾಲ್ ಲಿಫ್ಟ್ ಮಾಡ್ತಾಳೆ. ಹಲೋ, ನಾನು ಕಿರಣ್ ಮಾತಾಡ್ತಾ ಇದ್ದೀನಿ. ಯಾವ ಕಿರಣ್? ಸತ್ಯನ್ ಜೊತೆ ಸೇರಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಈಗ ನನಗೇನಕ್ಕೆ ಫೋನ್ ಮಾಡಿದ್ಯಾ? ನಿನಗೆ ಸಹಾಯ ಮಾಡ್ಬೇಕು ಅಂತ ಫೋನ್ ಮಾಡಿದೆ. ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ. ಸತ್ಯಂ ಮಾಡಿದ ಕೆಲಸಕ್ಕೆ ಆಧಾರ ನನ್ನ ಹತ್ರ ಇದೆ. ಏನಂದ್ರಿ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಟೌನ್ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬನ್ನಿ. ಆಧಾರ ನಿಮ್ಗೆ ಕೊಡ್ತೀನಿ. ಆಗ ಸತ್ಯಂ ಖಚಿತವಾಗಿ ಜೈಲಿಗೆ ಹೋಗ್ತೀನಿ. ನಿಮ್ಮ ಮದುವೆ ಖಂಡಿತವಾಗಿ ನಡೆಯುತ್ತೆ. ಏನೇನಾದ್ರೂ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬನ್ನಿ, ಮರ್ತು ಹೋಗ್ಬೇಡಿ. ಅನಾಮಿಕಾ ಸ್ವಾತಿ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಸತ್ಯಂ ರೂಮ್ನಲ್ಲಿ ಕೂತ್ಕೊಂಡು ಆಲೋಚಿಸ್ತಾ ಇರ್ತಾನೆ. ಗೋಪಯ್ಯ ಒಳಗಡೆಗೆ ಬರ್ತಾನೆ. ಏನ್ ನಡೀತು? ಒಂದು ಸಮಸ್ಯೆ ಬಂದಿದೆ ಅಪ್ಪ. ಏನು? ಕಿರಣ್ ಬಂದಿದ್ದ. ಗೋಪಯ್ಯ ಒಂದೇ ಸಲಕ್ಕೆ ಶಾಕ್ ಆಗುತ್ತಾನೆ. ಅವನಿಗೆ ವಿಷಯ ತಿಳಿದು ಹೋಯ್ತಾ? ಹೌದು, ತಿಳಿದು ಹೋಗಿದೆ. ಈಗ ಮತ್ತೇನ್ ಮಾಡ್ತೀಯ? ಕಿರಣ್ ಹತ್ರವಿರೋ ಆಧಾರ ಮಾಯವಾಗ್ಬೇಕು. ಹೇಗೋ? ನಾಳೆ ಬೆಳಿಗ್ಗೆ ಕಿರಣ್ ಅನಾಮಿಕಳನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ನಾನು ಹೋಗೋದಕ್ಕೆ ಬಿಡಲ್ಲ. ಇಷ್ಟರೊಳಗೆ ಕಿರಣನ ಆಟಕ್ಕೆ ಅಡ್ಡ ಹಾಕ್ತೀನಿ. ಗೋಪಯ್ಯ ಆಶ್ಚರ್ಯದಿಂದ ನೋಡುತ್ತಾನೆ. ಸತ್ಯಂ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡ್ತಾನೆ. ಇನ್ನು ಮಾರನೇ ದಿನ ಬೆಳಿಗ್ಗೆ 9 ಗಂಟೆಗೆ ಅನಾಮಿಕಾ ತಯಾರಾಗಿ ಮನೆ ಹೊರಗೆ ಬರುತ್ತಾಳೆ. ರಾಜಯ್ಯ ಸುಜಾತ ಆಂದೋಲನದಿಂದ ನೋಡ್ತಾ ಇರ್ತಾರೆ. ಜಾಗೃತಿಯಾಗಿ ಹೋಗಮ್ಮ, ಭಯಪಡ್ಬೇಡಪ್ಪ, ನಿಜನ ಹೊರಗೆಳಿತೀನಿ ಎಂದು ಟೌನ್ಗೆ ಹೊರಡುತ್ತಾಳೆ. ಅದೇ ಸಮಯದಲ್ಲಿ ಕಿರಣ್ ತನ್ನ ಬೈಕ್ ಮೇಲೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇರ್ತಾನೆ. ಅವನ ಬ್ಯಾಗ್ ಅಲ್ಲಿ ಒಂದು ಲ್ಯಾಪ್ಟಾಪ್. ಆ ಲ್ಯಾಪ್ಟಾಪ್ ನಲ್ಲಿ ಸತ್ಯನ ಸಂಚಿಗೆ ಸಂಬಂಧಿಸಿದ CCTV ವಿಡಿಯೋವಿರುತ್ತದೆ. ಕಿರಣ್ ಮುಖದಲ್ಲಿ ಆತ್ಮವಿಶ್ವಾಸ. ಜಾಗೃತಿಗೆ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ. ಅವನ ಹಿಂದೆ ಒಂದು ಕಪ್ಪನೆ ಕಾರು ಬರ್ತಾ ಇರುತ್ತದೆ. ಆ ಕಾರಲ್ಲಿ 2 ವ್ಯಕ್ತಿಗಳಿರ್ತಾರೆ. ಅವರು ಸತ್ಯಂ ಕಳಿಸಿದ ಮನುಷ್ಯರು. ಅವರು ಕಾರನ್ನ ವೇಗವಾಗಿ ಹೆಚ್ಚಿಸುತ್ತಾರೆ. ಸತ್ಯಂ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾನೆ ಮನೆ ಹತ್ರ. ಟೆನ್ಷನ್ ಮಾಡ್ತಾ ಇದೆಯೇನೋ? ಕಿರಣ್ ಅಡ್ಡ ತಪ್ಪಿಸಿದ್ರೆ ಎಂತ ಸಮಸ್ಯೆ ಇರಲ್ಲಪ್ಪ. ಕಿರಣ್ ಹತ್ರ ನಿಜವಾದ ಆಧಾರ ಇದೆಯಾ? ಇದೆ. ಅದು ಹೊರಗಡೆ ಬಂದ್ರೆ ಬರಲ್ಲ ಎಂದು ಹೊರಗೆ ಹೇಳಿದರೂ ಸತ್ಯನ ಮನಸ್ಸಲ್ಲಿ ಮಾತ್ರ ಭಯ ಶುರುವಾಗುತ್ತದೆ. ಕಿರಣ್ ಬೈಕ್ ಮೇಲೆ ಹೋಗ್ತಾ ಇರ್ತಾನೆ. ಕಪ್ಪನೆ ಕಾರು ಅವನ ಹಿಂದೆಯೇ ಬರುತ್ತದೆ.
ಕಿರಣ್ ಆ ಕಪ್ಪನೆ ಕಾರಿನ ಕಡೆ ನೋಡುತ್ತಾನೆ. ಅವನಿಗೆ ಅನುಮಾನ ಬರುತ್ತದೆ. ತಕ್ಷಣ ಬೈಕ್ ಅನ್ನ ಪಕ್ಕದಲ್ಲಿ ನಿಲ್ಲಿಸುತ್ತಾನೆ. ಕಪ್ಪನೆ ಕಾರು ಅದನ್ನು ಗಮನಿಸಿ ನಿಂತರೆ ಅನುಮಾನ ಬರುತ್ತೆ ಅಂತ ಆಲೋಚಿಸಿ ಹಾಗೆ ಮುಂದಕ್ಕೆ ಹೊರಟು ಹೋಗುತ್ತೆ. ಅನಾಮಿಕಾ ಬಸ್ ಸ್ಟ್ಯಾಂಡ್ಗೆ ಸೇರ್ಕೋತಾಳೆ. ಕಿರಣ್ಗಾಗಿ ಎದುರು ನೋಡ್ತಾ ಇರ್ತಾಳೆ. 10 ಗಂಟೆ ಆಗುತ್ತದೆ. 10:30, 11 ಆದ್ರೂ ಕಿರಣ್ ಬರಲಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆಯೇ. ಈ ಕಿರಣ್ ಬರ್ತಾರಾ ಇಲ್ವಾ ನಿಜಕ್ಕೂ? ನಿಜವಾಗಿ ಅವನ ಹತ್ತಿರ ಸತ್ಯನಿಗೆ ಸಂಬಂಧಿಸಿದ ಪ್ರೂಫ್ ಇದೆಯಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಸ್ವಾತಿ ಬರುತ್ತಾಳೆ. ಏನಾಯ್ತು ಅನಾಮಿಕಾ? ಕಿರಣ್ ಇನ್ನೂ ಬಂದಿಲ್ಲ. ಕಿರಣ್ಗೆ ಏನಾದ್ರೂ ಆಗಿದೆ ಅನ್ಸ್ತಾ ಇದೆ. ಅನಾಮಿಕಾ ಭಯಪಡುತ್ತಾಳೆ. ಆಗಲೇ ಒಂದು ಅಪರಿಚಿತ ನಂಬರ್ ಇಂದ ಕಾಲ್ ಬರುತ್ತೆ. ಅನಾಮಿಕಾ ಲಿಫ್ಟ್ ಮಾಡ್ತಾಳೆ. ನಿಮಗೆ ಕಿರಣ್ ಗೊತ್ತಾ? ಹೌದು, ನೀವು? ಕಿರಣ್ಗೆ ಆಕ್ಸಿಡೆಂಟ್ ಆಗಿದೆ. ಟೌನ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ನಾನು ಡಾಕ್ಟರ್. ನನ್ನ ಹೆಸರು ಅಭಿನವ್. ಆ ಮಾತನ್ನು ಕೇಳಿದ ತಕ್ಷಣ ಅನಾಮಿಕಳ ಬಾಯಿಂದ ಮಾತೇ ಬರಲಿಲ್ಲ. ಒಂದ್ಸಲ ಹಾಸ್ಪಿಟಲ್ಗೆ ಬನ್ನಿ. ಈಗ್ಲೇ ಬರ್ತಾ ಇದ್ದೀನಿ ಡಾಕ್ಟರ್. ಅನಾಮಿಕಾ ಫೋನ್ ಇಡುತ್ತಾಳೆ. ಸ್ವಾತಿಗೆ ವಿಷಯ ಹೇಳುತ್ತಾಳೆ. ಇಬ್ಬರು ಆಟೋದಲ್ಲಿ ಆಸ್ಪತ್ರೆಗೆ ಸೇರ್ಕೋತಾರೆ. ಕಿರಣ್ ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿರುತ್ತಾನೆ. ಪ್ರಾಣಾಪಾಯವಿಲ್ಲ, ಆದರೆ ಇನ್ನು ಪ್ರಜ್ಞೆ ಬರಲಿಲ್ಲ. ಅನಾಮಿಕಾ ಕಣ್ಣಿನಿಂದ ನೀರು ಸುರಿಯುತ್ತೆ. ಸ್ವಾತಿ ಸಮಾಧಾನಿಸುವ ಪ್ರಯತ್ನ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಕಿರಣ್ ನಿಧಾನವಾಗಿ ಕಣ್ಣು ತೆಗೆಯುತ್ತಾನೆ. ಅನಾಮಿಕಾ, ನಾನೇ ಕಿರಣ್ ಅವರೇ. ನೀವು ಚೆನ್ನಾಗಿದ್ದೀರಾ? ಕಿರಣ್ ಮಾತಾಡೋದಕ್ಕೆ ಪ್ರಯತ್ನಿಸುತ್ತಾನೆ. ಲ್ಯಾಪ್ಟಾಪ್. ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ. ಲ್ಯಾಪ್ಟಾಪ್ ಅಲ್ಲಿ ಆಧಾರವಿದೆ. ಸತ್ಯನ ಬಿಡಬೇಡಿ ಎಂದು ಹೇಳಿ ಮತ್ತೆ ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ. ಕಿರಣ್ ಹೇಳಿದ ವಿಷಯ ಅನಾಮಿಕಂಗೆ ಸ್ವಾತಿಗೆ ಅರ್ಥವಾಗುತ್ತದೆ. ಅದೇ ಸಮಯದಲ್ಲಿ ಸತ್ಯಂ ಮನೆಯಲ್ಲಿ ಸತ್ಯನ ಫೋನ್ ಮೊಳಗುತ್ತದೆ. ಫೋನ್ ನಲ್ಲಿ ಹೇಳುವುದು ಸತ್ಯ ಕೇಳ್ಕೊತಾ ಇರ್ತಾನೆ. ಬಾಸ್, ಕೆಲಸ ಪೂರ್ತಿ ಆಗ್ಲಿಲ್ಲ. ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಆದ್ರೆ ಲ್ಯಾಪ್ಟಾಪ್ ನಮ್ ಕೈಗೆ ಬಂದಿಲ್ಲ. ಸತ್ಯಂ ಕೋಪದಿಂದ ಫೋನ್ ಅನ್ನ ಬಿಸಾಕುತ್ತಾನೆ. ಏಕೆಂದರೆ ಆ ಲ್ಯಾಪ್ಟಾಪ್ ನಲ್ಲಿರುವ ವಿಡಿಯೋ ಹೊರಗೆ ಬಂದರೆ ಅವನ ಆಟವೆಲ್ಲ ಮುಗಿದು ಹೋಗುತ್ತೆ ಅಂತ. ಆಸ್ಪತ್ರೆಯಲ್ಲಿ ಅನಾಮಿಕಾ ಸ್ವಾತಿ ಲ್ಯಾಪ್ಟಾಪ್ ಬಗ್ಗೆ ಆಲೋಚಿಸ್ತಾ ಇರ್ತಾರೆ. ಒಬ್ಬ ನರ್ಸ್ ಅಲ್ಲಿಗೆ ಬರ್ತಾಳೆ. ಮೇಡಮ್, ಆಕ್ಸಿಡೆಂಟ್ ನಡೆದ ಜಾಗದಿಂದ ಬಂದ ವಸ್ತುಗಳು ಮೇಡಮ್ ಇದು ಎಂದು ಒಂದು ಕವರ್ ಕೊಡುತ್ತಾಳೆ. ಅನಾಮಿಕಾ ತೆಗೆದು ನೋಡುತ್ತಾಳೆ. ಅದರಲ್ಲಿ ಮುರಿದು ಹೋದ ಪೆನ್ ಡ್ರೈವ್ ಇರುತ್ತೆ. ಅನಾಮಿಕಾ, ಕಿರಣ್ ಹೇಳಿದ ಆಧಾರ ಇದರಲ್ಲಿ ಇದೆಯೇನೋ? ಅನಾಮಿಕಳ ಎದೆ ವೇಗವಾಗಿ ಹೊಡೆಯುತ್ತದೆ. ಏಕೆಂದರೆ ಆ ಪೆನ್ ಡ್ರೈವ್ ಅಲ್ಲಿ ತನ್ನ ಜೀವನವನ್ನು ಬದಲಾಯಿಸುವ ನಿಜ ಎಂದು ಅರ್ಥವಾಗುತ್ತದೆ ಅವಳಿಗೆ. ಇದೇ ನಾವು ಹುಡುಕ್ತಾ ಇರುವ ಆಧಾರವಾಗಿರ್ಬೋದಲ್ವಾ ಅನಾಮಿಕಾ? ಆದ್ರೆ ಇದು ಒಡೆದು ಹೋಗಿದೆ ಅಲ್ಲ. ಹೊರಗಡೆ ಒಡೆದ್ರು ಒಳಗಡೆ ಡೇಟಾ ಇರಬಹುದಲ್ಲ. ಇಬ್ಬರು ತಕ್ಷಣ ಆಟೋದಲ್ಲಿ ಕಂಪ್ಯೂಟರ್ ಸರ್ವಿಸ್ ಸೆಂಟರ್ಗೆ ಹೋಗುತ್ತಾರೆ. ಪೆನ್ ಡ್ರೈವ್ ಹಾಕುತ್ತಾರೆ. ಡೇಟಾ ಎಲ್ಲ ಹೋಗಲಿಲ್ಲ ಎಂದು ರಿಕವರ್ ಮಾಡೋದಕ್ಕೆ ಕೆಲವು ಸಮಯ ಹಿಡಿಯುತ್ತೆ ಅಂತ ಸ್ವಾತಿ ಅರ್ಥ ಮಾಡ್ಕೋತಾಳೆ. ಅದೇ ವಿಷಯನ ಅನಾಮಿಕಳ ಹತ್ರ ಕೂಡ ಹೇಳ್ತಾಳೆ. ಎಷ್ಟು ಸಮಯನೇ? 2 ಗಂಟೆ. ಆ 2 ಗಂಟೆಗಳು ಅನಾಮಿಕಂಗೆ 2 ವರ್ಷಗಳ ಹಾಗೆ ಅನಿಸುತ್ತದೆ. ಆಗಲೇ ಅನಾಮಿಕಂಗೆ ರಮೇಶ್ ಫೋನ್ ಮಾಡುತ್ತಾನೆ. ಅನಾಮಿಕಾ ಫೋನ್ ಅಲ್ಲಿ ರಮೇಶನಿಗೆ ನಡೆದಿದ್ದೆಲ್ಲ ಹೇಳ್ತಾಳೆ. ಸ್ವಾತಿ ಡೇಟಾ ತೆಗೆಯುವ ಕೆಲಸದಲ್ಲಿರ್ತಾಳೆ. ಹಾಗೆ 2 ಗಂಟೆಗಳು ಕಳೆಯುತ್ತದೆ. ಅನಾಮಿಕಾ, ಡೇಟಾ ಬಂತೆ ಎಂದು ಓಪನ್ ಮಾಡುತ್ತಾಳೆ. ಅನಾಮಿಕಾ ಫೋನ್ ಕಟ್ ಮಾಡಿ ಅದನ್ನ ನೋಡ್ತಾಳೆ. ಅನಾಮಿಕಾ ಸತ್ಯನಿಗೆ ಮದುವೆಯಾದ ಫೋಟೋಗಳು, ವಿಡಿಯೋಗಳು, ಎಡಿಟಿಂಗ್ ಫೈಲ್ಗಳು ಎಲ್ಲ ಅದರಲ್ಲಿರುತ್ತೆ. ಸ್ವಾತಿ ಒಂದು ವಿಡಿಯೋ ಪ್ಲೇ ಮಾಡುತ್ತಾಳೆ. ಅದರಲ್ಲಿ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಸತ್ಯಂ ಕೂತ್ಕೊಂಡಿರ್ತಾನೆ. ಸತ್ಯಂ ಮಾತುಗಳು ಕೂಡ ಕೇಳಿಸ್ತಾ ಇರುತ್ತೆ. ಈ ಫೋಟೋಗಳಲ್ಲಿ ನನ್ ಮುಖವಿಡು. ಇಲ್ಲಿ ತಾಳಿ ಕಟ್ಟಿದ ಹಾಗೆ ತೋರಿಸು. ಈ ವಿಡಿಯೋದಲ್ಲಿ ಅನಾಮಿಕಳ ಪಕ್ಕ ನನ್ನನ್ನು ಜೋಡಿಸು ಎಂದು ಹೇಳ್ತಾ ಇರ್ತಾನೆ. ಎಲ್ಲ ಸ್ಪಷ್ಟವಾಗಿ ರೆಕಾರ್ಡ್ ಆಗಿರುತ್ತದೆ. ಅನಾಮಿಕಳ ಕಣ್ಣಿನಿಂದ ನೀರು ಹರಿತಾನೆ ಇರುತ್ತೆ. ಅದು ದುಃಖದಿಂದಲ್ಲ, ತನ್ನ ನಿರ್ದೋಷಿತ್ವ ನಿರೂಪಿಸುವ ಆಧಾರ ಸಿಕ್ಕಿದ್ದಕ್ಕೆ. ಅನಾಮಿಕಾ, ಇನ್ನು ಸತ್ಯ ತಪ್ಪಿಸ್ಕೊಳಕ್ಕಾಗಲ್ಲ. ಮೊದಲು ರಮೇಶ್ ಅವ್ರಿಗೆ ತೋರಿಸ್ಬೇಕು ಎಂದು ಅನಾಮಿಕಾ ತಕ್ಷಣ ರಮೇಶನ್ಗೆ ಫೋನ್ ಮಾಡುತ್ತಾಳೆ. ಹಲೋ ಅನಾಮಿಕಾ, ನಿಮಗೆ ತೋರಿಸಬೇಕಾದ ಒಂದು ವಿಷಯ ಇದೆ. ಅತ್ತೆ ಮಾವಯ್ಯನ ಕೂಡ ಕರ್ಕೊಂಡ್ಬನ್ನಿ ಎಂದು ಎಲ್ಲಿಗೆ ಬರೀಬೇಕು ಎಂದು ಹೇಳಿ ಫೋನ್ ಇಡುತ್ತಾಳೆ ಅನಾಮಿಕಾ. ತಡ ಮಾಡದೆ ರಮೇಶ್, ಪ್ರಸಾದ್, ಶಾರದಾ, ಸ್ವಾತಿ ಕಂಪ್ಯೂಟರ್ ಸೆಂಟರ್ಗೆ ಬರ್ತಾರೆ. ಸ್ವಾತಿ, ಸತ್ಯಂ ಮಾಡಿದ್ದನ್ನ ಪ್ಲೇ ಮಾಡು. ಸ್ವಾತಿ ಪ್ಲೇ ಮಾಡುತ್ತಾಳೆ. ರಮೇಶ್, ಶಾರದಾ, ಪ್ರಸಾದ್ ಸತ್ಯಂ ಮಾತನ್ನು ಕೇಳುತ್ತಾರೆ. ಅಂದ್ರೆ ಇದೆಲ್ಲ ಸತ್ಯ ಮಾಡಿದ ಸಂಚು ಅನ್ನೋ ಹಾಗಾಯ್ತು. ಅಯ್ಯೋ ಪಾಪ, ನಾವೇ ಆ ಹುಡುಗಿನ ಅನುಮಾನಿಸಿದ್ವಿ. ರಮೇಶ್ ಮೌನವಾಗಿ ನಿಂತಿರುತ್ತಾನೆ. ಅವನ ಕಣ್ಣಿನಲ್ಲಿ ಪಶ್ಚಾತ್ತಾಪ ಕಾಣಿಸುತ್ತದೆ. ಸಾರಿ ಅನಾಮಿಕಾ, ನಾನು ನಿಮ್ಮನ್ನು ಪೂರ್ತಿಯಾಗಿ ನಂಬಲಾರದೆ ಹೋದೆ. ನೀವು ನಿಜ ತಿಳ್ಕೊಳ್ಳೋಕೆ ಪ್ರಯತ್ನಿಸಿದ್ದೀರಾ, ಅದೇ ಸಾಕು ನನಗೆ. ಎಲ್ಲರೂ ಉಸಿರೆಳೆದುಕೊಳ್ಳುತ್ತಾರೆ. ಆದರೆ ಸ್ವಾತಿ ಮುಖದಲ್ಲಿ ಇನ್ನೂ ಟೆನ್ಷನ್ ಇರುತ್ತೆ, ಬೆವರು ಬರ್ತಾ ಇರುತ್ತೆ. ಅದು ರಮೇಶ್ ಗಮನಿಸುತ್ತಾನೆ. ಏನಾಯ್ತು ಸ್ವಾತಿ, ಯಾಕೆ ಟೆನ್ಷನ್ ಮಾಡ್ತಾ ಇದ್ಯಾ? ಒಂದು ವಿಷಯವಿದೆ. ಎಲ್ಲರೂ ಸ್ವಾತಿ ಕಡೆಗೆ ಆಸಕ್ತಿಕರೆಯಿಂದ ನೋಡುತ್ತಾರೆ. ಇದ್ರಲ್ಲಿ ಇನ್ನೊಂದು ವಿಡಿಯೋ ಇದೆ, ಅದು ಇದುವರೆಗೂ ಯಾರು ನೋಡಲಿಲ್ಲ. ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಸ್ವಾತಿ ಆ ವಿಡಿಯೋ ಪ್ಲೇ ಮಾಡುತ್ತಾಳೆ. ವಿಡಿಯೋ ಸ್ಟಾರ್ಟ್ ಆಗುತ್ತದೆ. ಅದರಲ್ಲಿ ಸತ್ಯಂ ಗೋಪಯ್ಯ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ.
ರಾಜಯ್ಯನ ಬಾಳೆ ತೋಟ ನಮ್ಮ ಕೈಗೆ ಬರಬೇಕು. ಮೊದಲು ಅನಾಮಿಕಳನ್ನು ನಾನ್ ಮದುವೆ ಮಾಡ್ಕೋತೀನಿ, ಆಗ ತೋಟ ಆಟೋಮೆಟಿಕ್ ಆಗಿ ಬರುತ್ತಪ್ಪ. ಅನಾಮಿಕಾ ನಮ್ಮ ಕೈಯಲ್ಲಿಡ್ತಾಳೆ, ಆಗ ರಾಜಯ್ಯನ ಜೊತೆ ನೀನು ನಿನಗೆ ಇಷ್ಟ ಬಂದ ಆಟ ಆಡ್ಕೋಬಹುದು. ಅಗತ್ಯವಿದ್ರೆ ಆ ಕುಟುಂಬವನ್ನು ಪೂರ್ತಿಯಾಗಿ ನಾಶ ಮಾಡ್ಬೇಕು ಕಣೋ. ಆ ಮಾತನ್ನು ಕೇಳಿ ಪ್ರಸಾದ್ ಶಾರದಾ ಮುಖ ನೋಡ್ಕೊತಾರೆ. ಈ ಸಂಚಿನ ಹಿಂದೆ ರಾಜಯ್ಯನ ಬಾಳೆ ತೋಟವನ್ನು ನುಂಗಬೇಕು ಎಂದು ಗೋಪಯ್ಯನ ಆಸೆ ಇದೆ ಎಂದು ಕೂಡ ಅವರಿಗೆ ಅರ್ಥವಾಗುತ್ತದೆ. ಹೇಗೆ ರಿಯಾಕ್ಟ್ ಆಗ್ಬೇಕು ಅನಾಮಿಕಂಗೆ ಅರ್ಥವಾಗಲಿಲ್ಲ. ಆಗಲೇ ಒಂದು ಕಪ್ಪನಿ ಕಾರು ಸ್ವಾತಿ ಕಂಪ್ಯೂಟರ್ ಸೆಂಟರ್ ಕಡೆಗೆ ವೇಗವಾಗಿ ಬರ್ತಾ ಇರುತ್ತೆ. ಅದನ್ನ ಡ್ರೈವಿಂಗ್ ಮಾಡ್ತಾ ಇರೋದು ಸತ್ಯ. ರಮೇಶ ಅವ್ರ ಅಪ್ಪ ಅಮ್ಮ ಅನಾಮಿಕಾ ಆ ಸ್ವಾತಿ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಇದೇ ಒಳ್ಳೆ ಸಮಯ. ನನಗೆ ಸಿಕ್ಕದ ಅನಾಮಿಕಾ ಯಾರಿಗೂ, ಮುಖ್ಯವಾಗಿ ರಮೇಶಿಗೆ ಸಿಗಬಾರ್ದು. ಕಪ್ಪನೆ ಕಾರನ್ನು ವೇಗವಾಗಿ ತೆಗೆದುಕೊಂಡು ಹೋಗಿ ಸ್ವಾತಿ ಕಂಪ್ಯೂಟರ್ ಸೆಂಟರ್ ಅನ್ನ ಡಿಕ್ಕಿ ಹೊಡೆಯಬೇಕು ಎಂದು ಅವನ ಉದ್ದೇಶ. ಅದಕ್ಕೆ ಕಾರನ್ನು ವೇಗವಾಗಿ ನಡೆಸ್ತಾ ಇರ್ತಾನೆ. ಆದರೆ ಸತ್ಯ ಅಂದುಕೊಂಡಿದ್ದ ನಡೆದ್ರೆ ಸತ್ಯ ಗೆಲ್ತಾನೆ. ಆಗ ಅನಾಮಿಕ ಸೋತು ಹೋಗುತ್ತಾಳೆ. ಅನಾಮಿಕ ಸೋತು ಹೋದ್ರೆ ನೀವು ಸುಮ್ನೆ ಇರ್ತೀರಾ? ಇಲ್ಲವಲ್ಲ. ಏನ್ ಮಾಡಿದ್ರೆ ಅನಾಮಿಕ ಗೆಲ್ಲುತ್ತಾಳೋ ಕಾಮೆಂಟ್ ರೂಪದಲ್ಲಿ ಹೇಳಿ. ಚೀಲಾಸವ್ ಅನಾಮಿಕ 4ನೇ ಭಾಗದಲ್ಲಿ ಮತ್ತೆ ಸೇರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.